ಸರ್ ನಮಸ್ಕಾರ. ಗುಂಡ್ಲುಪೇಟ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನೀವು ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೆ ಒಂದು ಹೆಲ್ಪ್ ಆಗಲಿ, ಅವರಿಂದ ನಮಗೊಂದು ಹೆಲ್ಪ್ ಆಗಲಿ. ಒಂದು ಜಾಗ ಮಾರಾಟ ತೊಗೊಬಂದಿದ್ದೀನಿ. 7 ಎಕರೆ 10 ಗುಂಟೆ ಬರುತ್ತೆ. ತೋಟ ರೆಡಿ ಇರೋಂಥ ತೋಟ ಇದು. ನಿಮಗೆ ಬಂದು ನಂಜನಗೂಡು ರಿಜಿಸ್ಟ್ರೇಷನ್ ಬರೋವಂಥ ಜಾಗ ನೋಡಿ. ಫುಲ್ಲೆಲ್ಲ ಕೋಕೋನಟ್. ಒಂದು ಮನೆಯೂ ಕೂಡ ಇದೆ, ತೋರಿಸ್ಕೊಡ್ತೀನಿ. ಮನೆಯೂ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಎಲ್ಲ ಫಲ ಬರ್ತಾ ಇರೋಂಥ ಗಿಡಗಳು. ಗಿಡ ಮಾತ್ರ ಒಳ್ಳೆ ಸೂಪರಾಗಿ ತುಂಬ ಚೆನ್ನಾಗಿದೆ ಗಿಡಗಳು. ಅದರ ಫಲನೂ ಕೂಡ ತುಂಬ ಚೆನ್ನಾಗಿದೆ, ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ನೋಡಿ, ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಫಲ. ನಂಜನಗೂಡಿಗೆ ಒಂದು 27 ಕಿಲೋಮೀಟ್ರ್ ಅಂತರದಲ್ಲಿದೆ. ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 170 ಬ್ಯಾಂಗ್ಳೂರು. ಇದರಲ್ಲಿ ಮ್ಯಾಂಗೋ ಇದೆ, ಸ್ವಲ್ಪ ಮ್ಯಾಂಗೋ ಗಿಡಗಳು ಇದೆ. ಒಂದು 50-60 ಮ್ಯಾಂಗೋ ಗಿಡ ಇದೆ. ಫುಲ್ಲು ಎಲ್ಲ ಕೋಕೋನಟು. 2 ಬೋರ್ವೆಲ್ ಇದೆ. ಇದು ನಿಮಗೆ ವಿಲೇಜ್ ಡಾಂಬರಿಂದ ಜಸ್ಟ್ 1.5 ಕಿಲೋಮೀಟ್ರ್ ಮೆಟ್ಲಿಂಗ್ ಬರಬೇಕು. 40 ಫೀಟ್ ರೋಡು. ತೋಟನೂ ಕೂಡ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ವಿಲೇಜಿಂದ ಜಸ್ಟ್ ನಿಮಗೆ 1.5 ಕಿಲೋಮೀಟ್ರು ಮೆಟ್ಲಿಂಗು, 40 ಫೀಟ್ ರೋಡು. ನೋಡಿ ಸರ್, ಒಳ್ಳೆ ಸೂಪರಾಗಿದೆ ಜಾಗ. ಒಂದು 5 ಎಕರೆ 6 ಎಕರೆ ತೋಟ ಕೇಳೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ನೋಡಿ. ನೀರು ಮಾತ್ರ ಭಯಂಕರ ನೀರು. ಸಾಯಿಲ್ ಬಂದು ರೆಡ್ ಸಾಯಿಲ್ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನೀವು. ನೋಡಿ, ಒಂದು 50 ಮ್ಯಾಂಗೋ ಗಿಡಗಳಿದೆ. ಎಲ್ಲ ಸೊಸಿ ಗಿಡಗಳು ಸಹ ಸುಮಾರು ಅಂದರೆ ಅಮ್ಮಮ್ಮ ಅಂದರೆ ಒಂದು 20-25 ವರ್ಷ ಗಿಡಗಳಿವೆಲ್ಲ. ಮ್ಯಾಕ್ಸಿಮಮ್ ನಿಮಗೆ ಒಂದು 20-25 ವರ್ಷದ ಗಿಡಗಳಿದು. ಸೂಪರಾಗಿದೆ ನೋಡಿ ಸರ್. ಒಂದು 5 ಎಕರೆ 6 ಎಕರೆ ತೋಟ ನೋಡೋರ್ಗೆ ಒಳ್ಳೆ ಜಾಗ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಇಲ್ಲೊಂದು ಬೋರ್ವೆಲ್ ಇದೆ, ಆ ಕಡೆ ಒಂದು ಬೋರ್ವೆಲ್ ಇದೆ. 2 ಬೋರ್ವೆಲ್ ಕೂಡ ರನ್ನಿಂಗ್ ಇದೆ ನೋಡಿ. ಒಳ್ಳೆ ರೆಡಿ ಇರೋಂಥ ತೋಟ ಸರ್ ಇದು. ಸೂಪರಾಗಿದೆ ಜಾಗ ಮಾತ್ರ. ಆಮೇಲೆ ಒಳ್ಳೆ ಸೂಪರ್ ವೆದರ್ ಒಳಗಡೆ ತೋಟ. ಒಳ್ಳೆ ಕೋಲ್ಡ್ ವೆದರಲ್ಲಿದೆ ತೋಟ. ಅಕ್ಕಪಕ್ಕನೂ ಕೂಡ ಒಳ್ಳೆ ತೋಟಗಳಿದೆ. ಇಲ್ಲೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಜಮೀನುಗಳಲ್ಲೇ ವಾಸ ಇದ್ದಾರೆ. ಜಾಗ ಒಳ್ಳೆ ಸೂಪರಾಗಿದೆ ನೋಡಿ ಸರ್. ಒಂದು ಬೇಕಾದ್ರೆ ನೀವು ಇಷ್ಟು ಒಬ್ಬರು ತೊಗೊಳಕ್ಕಾಗಲ್ಲ ಅಂದರೆ ಬೇಕಾದ್ರೆ ಒಂದಿಬ್ಬರು ಪಾರ್ಟ್ನರಲ್ಲಿ ಬೇಕಾದ್ರೆ ತೊಗೋಬೋದು ನೀವು. ಒಂದು 3.5 ಎಕರೆ ಈ ಥರ ಪಾರ್ಟ್ನರಲ್ಲಿ ತೊಗೋಬೋದು. ಇಲ್ಲಂತೂ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಸರ್. ನಿಮಗೆ ಮ್ಯಾಕ್ಸಿಮಮ್ 3-3.5 ಇಂಚಿನ ಮೇಲಿದೆ ನೀರು. ಆದರೆ 2 ಬೋರು ಕೂಡ ರನ್ನಿಂಗ್ ಇದೆ. ರೆಡಿ ಇರೋ ಅಂಥ ಕೋಕೋನಟ್ ತೋಟ ಕೇಳೋರಿಗೆ ಒಳ್ಳೆ ಸೂಪರಾಗಿದೆ ಜಾಗ. ಸುತ್ತ ಎಲ್ಲ ಫೆನ್ಸಿಂಗ್ ಮಾಡಿ ರೆಡಿ ಮಾಡಿದ್ದಾರೆ. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ. ನೋಡಿ, ಫಲ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ನೋಡಿ. ಎಲ್ಲ ಗಿಡದಲ್ಲೂ ಹಿಂಗೆ ಇದೆ ಸರ್. ಅದು ಇವರು ಒಂದು ಸ್ವಲ್ಪ ಹೊರಗಡೆ ಇರೋದ್ರಿಂದ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ. ನೀವು ನೀಟಾಗಿ ಎಲ್ಲ ಗಿಡಗಳಿಗೂ ನೀಟಾಗಿ ಪಾತಿ ಥರ ಮಾಡಿ ಇದು ಮಾಡಿ ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಸೂಪರ್ ಬರುತ್ತೆ ಫಲ. ಈಗ ಅವರು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ. ಹಂಗಾದ್ರೂ ತೋಟ ಕೂಡ ಮಾತ್ರ ಹಾಳು ಮಾಡಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಳ್ಳೋರು ನೀಟಾಗಿ ಇನ್ನೂ ಇದಕ್ಕೆಲ್ಲ ಪಾತ ಥರ ಮಾಡಿ ಗೊಬ್ಬರ ಎಲ್ಲ ನೀಟಾಗಿ ಕೊಟ್ಟರೆ ಇನ್ನೂ ಸೂಪರಾಗಿ ಬರುತ್ತೆ. ಎಲ್ಲ ಗಿಡದಲ್ಲೂ ಹಿಂಗೆ ಇದೆ ಫಲ. ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ಮರಗಳಿಗೂ ಅಂತ ಏಜ್ ಏನಾಗಿಲ್ಲ ಮಮ್ಮ, ಆಗಿದ್ರೆ ಒಂದು 20-25 ವರ್ಷದ ಗಿಡಗಳು. ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ತೋಟನೂ ಕೂಡ. ಇದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ನಂಜನಗೂಡು ಟೌನ್ಗೆ ಒಂದು 25 ಕಿಲೋಮೀಟ್ರ್
27 ಕಿಲೋಮೀಟ್ರ್ ಅಂಡರ್ದಲ್ಲಿದೆ ಜಾಗ. ಚಾಮರಾಜನಗರ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ನಿಮಗೆ ಜಾಗಕ್ಕೆ ಬಂದರೆ ಅಮ್ಮಮ್ಮ ಅಂದರೆ ಒಂದು 7ರಿಂದ 8 ಕಿಲೋಮೀಟ್ರ್ ಆಗ್ಬೋದು. ನಂಜನಗೂಡು ಟು ಚಾಮರಾಜನಗರ ಹೈವೇ ಇದೆಯಲ್ಲ, ಹೈವೇಗೆ ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸರ್, ವಾಸಕ್ಕೊಂದು ಮನೆಯೂ ಕೂಡ ಇದೆ ಅಲ್ಲಿ. ನೀವು ಮನೆ ಮಾಡ್ಕೊಳ್ಳೋಂಥ ಅವಶ್ಯಕತೆನೂ ಇಲ್ಲ. ಒಂದು 50 ಮ್ಯಾಂಗೋ ಗಿಡಗಳಿದೆ, ಸಪೋಟನೂ ಕೂಡ ಇದೆ, ಒಂದು 50 ಸಪೋಟ ಇದೆ, ಸೀಬೆ ಗಿಡಗಳು ಕೂಡ ಇದೆ. ನೋಡಿ ವಾಸಕ್ಕೆ ಮನೆ ಸೂಪರಾಗಿ ಮಾಡಿದ್ದಾರೆ. ಹಿಂದಗಡೆ ಗೋಡನ್ ಥರ ಮಾಡಿ ಮುಂದ್ಗಡೆ ಓನರ್ಗೆ ಬಂದರೆ ಉಳ್ಕೊಳ್ಳೋಕ್ಕೆ ಇದು ಮಾಡಿದ್ದಾರೆ. ನೋಡಿ ನೀವು ಏನು ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ಗಿಡದಲ್ಲ ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ ಸರ್. ಸೇಮ್ ಅಗತ್ಕೊಂಡು ಬಿದ್ದಿದೆ ಫಲ ಮಾತ್ರ. ಇಂಥ ಜಾಗಕ್ಕೆ ಕಣ್ಣು ಮುಚ್ಕೊ ಬಂಡವಾಳ ಹಾಕ್ಬೋದು ಸರ್. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ನೀವು ಒಂದು ಕಾಲಿಲ್ಲೇನು ಬಂಡವಾಳ ಹಾಕೋದು, ಈ ತೋಟದ ಥರಕ್ಕೆ ಬಂಡವಾಳ ಹಾಕಿದ್ರೆ ಎಲ್ಲೂ ಹೋಗಲ್ಲ. ಎಲ್ಲ ರೆಡಿ ಇರೋ ಅಂಥ ಇನ್ಕಮ್ ಇರೋ ಅಂಥ ತೋಟ ನೋಡಿ. ಇದರಲ್ಲಿ ಮಿಕ್ಸ್ ಇದೆ, ಒಳಗಡೆ ಮ್ಯಾಂಗೋ ಮತ್ತು ಸಪೋಟೊ ಸೀಬೆ ಎಲ್ಲ ಮಿಕ್ಸ್ ಇದೆ ನೋಡಿ. ಒಂದು ವಾಸಕ್ಕೊಂದು ಮನೆ ಇದೆ. ಇದು ಬಂದು ಒಂದು ಗೋಡನ್ ಥರ ಇದೆ. ಹಿಂದ್ಗಡೆ ಹಸು ಸೆಟ್ ಮಾಡಿದ್ದಾರೆ ಅವರು. ಇದು ಓನರ್ ಹೌಸು. ನೀವು ಮನೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಮನೆಯೂ ಕೂಡ ರೆಡಿ ಇದೆ ನೋಡಿ. ಒಂದು ಸ್ವಿಮ್ಮಿಂಗ್ ಪೂಲ್ ಥರ ತೊಟ್ಟಿನೂ ಕೂಡ ಕಟ್ಸಿದ್ದಾರೆ, ತೋರಿಸ್ಕೊಡ್ತೀನಿ ಅದು. ಒಂದು ತೊಟ್ಟಿನೂ ಕೂಡ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ. ಎಲ್ಲ ಈಗ ಡ್ರಿಪ್ ಹೋಗ್ತದೆ. ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು, ನೀಟಾಗೆಲ್ಲ ಕ್ಲೀನ್ ಮಾಡಿ ನೋಡಿ. ನಿಮಗೆ ಒಂದು 400 ಕೋಕೋನಟ್ ಗಿಡಗಳು ಬರ್ತದೆ. ಒಂದು 400 ಗಿಡ ಬರುತ್ತೆ ಕೋಕೋನಟ್ ನೋಡಿ ಸರ್. ಸಪೋಟ ಗಿಡ ಎಲ್ಲ ದೊಡ್ಡ ಗಿಡಗಳು. ಇದೆಲ್ಲ ಮ್ಯಾಂಗೋ. ಆಲ್ರೆಡಿ ಮ್ಯಾಂಗೋ ಬಿಟ್ಟಿದೆ ನೋಡಿ. ಆಲ್ರೆಡಿ ಮ್ಯಾಂಗೋ ಸ್ಟಾರ್ಟ್ ಆಗಿದೆ. ಒಳ್ಳೆ ಸೂಪರ್ ಜಾಗ ಸರ್. ಓಕೆ ಸರ್, ಯಾರು ತೊಗೊಳೋರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ದಯವಿಟ್ಟು ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ತೊಗೊಳೋದ್ರೆ ಪರ್ಚೇಸ್ ಮಾಡೋರಿದ್ದರೆ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೊಂದು ಹೆಲ್ಪ್ ಆಗಲಿ, ನಮಗೊಂದು ಹೆಲ್ಪ್ ಆಗಲಿ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ತಾ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ನೋಡ್ಕೊಡಿ ಸರ್, ಗಿಡದಲ್ಲಿ ತೋರಿಸ್ಕೊಡ್ತೀವಿ ನೋಡಿ ಸರ್. ಎಷ್ಟೊಂದು ಬಿಟ್ಟಿದೆ ಅಂದರೆ ಎಲ್ಲ ಸುಮ್ಮನೆ ಬಿತ್ಕೊಂಡು ಬಿದ್ದಿದೆ ಫಲ. ಓಕೆ ಸರ್, ಥ್ಯಾಂಕ್ ಯು.